ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಈ ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಸುಮ್ಮನೆ ಕೊಡಲ್ಲ, ಇದಕ್ಕೆ ಆಡಿಟ್ ಆಗತ್ತೆ. ಆಡಿಟ್ ಆಗಬೇಕಾದ್ರೆ ರಾ ಮೆಟೀರಿಯಲ್ಸ್ ಕ್ವಾಲಿಟಿನ ಫಸ್ಟ್ ಚೆಕ್ ಮಾಡ್ತಾರೆ. ಈಗ ನಿಮ್ಗೆ ಗೊತ್ತಿದೆ, ಯಾವುದೇ ಪ್ರಾಡಕ್ಟ್ ಆದರೂ ಕೂಡ ಸುಮಾರಷ್ಟು ಗ್ರೇಡ್, ನೀವು ಬೇಳೆಲ್ಲಾಗಿರ್ಬೋದು, ಅಕ್ಕಿಲ್ಲಾಗಿರ್ಬೋದು, ಅದೇ ರೀತಿ ಔಷಧಿ ಉತ್ಪನ್ನಗಳನ್ನು ತಯಾರು ಮಾಡುವಂತಹ ರಾ ಮೆಟೀರಿಯಲ್ಸ್ಗೂ ಕೂಡ ಗ್ರೇಡೇಷನ್ ಇರುತ್ತೆ. ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತ ಹೇಳಿ. ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದರೆ, ನಿಮಗೆ KR ಮಾರ್ಕೆಟಿಗೆ ಹೋದರೆ ಅಶ್ವಗಂಧ 400 ರೂಪಾಯಿಗೆ 1 kg ಸಿಗತ್ತೆ. ನಮ್ಮ ಕಂಪ್ನಿಯಲ್ಲಿ ಬಳಸ್ತಕ್ಕಂಥ ಅಶ್ವಗಂಧಕ್ಕೆ 1900 ರೂಪಾಯಿ ಪರ್ kg. ನಿಮಗೆ ಇದು ಕ್ವಾಲಿಟಿ ಬಗ್ಗೆ ಒಂದು ಉದಾಹರಣೆ ಹೇಳಿರೋದಷ್ಟೇ. ಎಲ್ಲ ಉತ್ಪನ್ನಗಳು ಕೂಡ ಉತ್ತಮ ಶ್ರೇಷ್ಠ ಗುಣಮಟ್ಟದ ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಆಗಲೇ ಕೂಡ ನೀವು ಕಂಪನಿ ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ ಕೊಡಬೇಕಾದ್ರೆ ಮಾಡುವಂಥ ಆಡಿಟ್ ಅಲ್ಲಿ ಥ್ರೂ ಆಗೋದು. ಎರಡನೇದಾಗಿ GMP, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್. ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಲೈಸೆನ್ಸ್ ಸುಮ್ಮನೆ ಕೊಡೋದಿಲ್ಲ. ಯಾವುದೇ ರಾ ಮೆಟೀರಿಯಲ್ಸ್ ಅನ್ನು ಕೂಡ ಕೈಯಲ್ಲಿ ಟಚ್ ಮಾಡೋದಿಲ್ಲ. ಗ್ಲೌಸ್ ಹಾಕೊಂಡೇ ಅದನ್ನ ರಾ ಮೆಟೀರಿಯಲ್ಸ್ ಟಚ್ ಮಾಡ್ತಾರೆ. ಎರಡನೇದಾಗಿ, ನಾವು ಉಸಿರು ಎಳ್ಕೊಳ್ಬೇಕಾದ್ರೆ ಆಕ್ಸಿಜನ್ ಇರುತ್ತೆ ಅದರಲ್ಲಿ. ಬ್ಲಡ್ ಪ್ಯೂರಿಫೈ ಆಗಿ ನಾವು ಔಟ್ ಬ್ರೀತ್ ಮಾಡುವಾಗ, ಗಾಳಿಯನ್ನು ಹೊರಗೆ ಹಾಕ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುತ್ತೆ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅಂದ್ರೆ ವಾಯು ಮಲಿನವಾಗಿರುತ್ತೆ. ಅಂತ ಮಲಿನವಾದಂಥ ವಾಯು ಕೂಡ ಆ ಔಷಧಿಗೆ ಟಚ್ ಆದಾಗ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಬರಬಹುದು ಅನ್ನುವಂಥ ಕಾರಣದಿಂದ ನಮ್ಮ ಉಸಿರು ಕೂಡ ಅದಕ್ಕೆ ತಗಲ್ದೇ ಇರೋ ರೀತಿಯಲ್ಲಿ ನಮ್ಮ ಪ್ರಾಡಕ್ಟ್ಗಳು ತಯಾರಾಗ್ತವೆ. ಮತ್ತೆ ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಶನ್ ಕೊಡ್ಬೇಕಾದ್ರೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿರ್ಬೇಕು, ಇಲ್ಲದೆ ಹೋದ್ರೆ ಕೊಡೋದಿಲ್ಲ. ಕೆಲವರು ನಿಮ್ಗೆ ಅಲ್ಲಿ ಇಲ್ಲಿ ಕ್ವಶನ್ ಮಾಡ್ತಾರೆ, ಯಾಕೆ ಹಲಾಲ್ ಸರ್ಟಿಫಿಕೇಶನ್ ಆಗಿದೆ, ಇದಾಗಿದೆ, ಅದಾಗಿದೆ ಅಂತ. ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಬಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿದ್ದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೀಟ್ ಮಾಡಿ ಹೊರಗಡೆ ಈ ಪ್ರಾಡಕ್ಟ್ಗಳು ಹೋಗಬೇಕು ಅಂತ ಹೇಳಿದ್ರೆ, ಹೊರಗಡೆ ಎಲ್ಲ ರೀತಿಯ ಬೇರೆ ಬೇರೆ ಕಮ್ಯುನಿಟಿ ಅವರು ಡಾಮಿನೇಟ್ ಮಾಡ್ತಾ ಇರ್ತಕ್ಕಂಥ ದೇಶಗಳಿದಾವೋ ಇಲ್ವೋ? ಸುಮಾರು 200ರಲ್ಲಿ 65 ದೇಶಗಳಿಗೂ ಹೆಚ್ಚು ಮುಸ್ಲಿಂ ದೇಶಗಳಿದಾವೆ. ಎಲ್ಲ ಕಡೆನೂ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಹಲಾಲ್ ಸರ್ಟಿಫಿಕೇಟ್ ಕೇಳ್ತಾರೆ. ಹಾಗಾಗಿ ಈ ರೀತಿಯ ಸರ್ಟಿಫಿಕೇಶನ್, ನಮ್ಮ ಉದ್ದೇಶ ಏನು, ವಿಶ್ವಕ್ಕೆ ಆರೋಗ್ಯ ಕೊಡಬೇಕು ಅಂತ ಹೇಳಿ. ವಿಶ್ವಕ್ಕೆ ಆರೋಗ್ಯ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟು ದೇಶದಾದ್ಯಂತ ಇರೋದ್ರ ಜೊತೆಗೆ ದೇಶದ ಹೊರಗೂ ಕೂಡ ಹೋಗ್ಬೇಕಾಗತ್ತೆ. ಆ ರೀತಿ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸು, ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ಸ್ ಅನಿವಾರ್ಯವಾಗಿ ಎಲ್ಲ ರೀತಿಯ ಸರ್ಟಿಫಿಕೇಟ್ಸ್ ಮಾಡಿಸ್ಬೇಕಾಗತ್ತೆ. ನಮ್ಮ ಪ್ರಾಡಕ್ಟ್ಗೆ ಆಯುಷ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಅಲ್ದಿರ 11 ರೀತಿಯ ಸರ್ಟಿಫಿಕೇಶನ್ಸ್ ಆಗಿದೆ. ಇಷ್ಟ ಆದರೆ ಒಂದು ಜೋರಾದ ಚಪ್ಪಾಳೆ. ಹಾಗಾಗಿ ನಿಮಗೆ ಇಲ್ಲಿ ಮೋಸ ಹೋಗುವಂತ ಯಾವುದೇ ಒಂದು ರೀತಿಯ ನಿಮಗೆ ಒಂದು ಸಣ್ಣ ಅವಕಾಶ ಕೂಡ ಇಲ್ಲ. ನೀವು ಒಂದೇ ಯೋಚನೆ ಮಾಡಬೇಕು. ಲೈಫಲ್ಲಿ ಮುಂದೆ ಬರಬೇಕು ಅಂತ ಇದ್ರೆ ಫಸ್ಟ್ ನಿಮಗೆ ಕನಸುಗಳು ಇರಬೇಕು, ಒಂದಿಷ್ಟು ಯೋಚನಾ ಶಕ್ತಿ ಇರಬೇಕು. ಅದ್ರ ಪ್ರಕಾರ ನೀವು ಯೋಚನೆ ಮಾಡಿದಾಗ ನೀವು ಒಂದು ಒಳ್ಳೆ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಬೇಕು. ಸಂಸ್ಥೆ ಒಳ್ಳೇದು ಅನ್ನಲಿಕ್ಕೆ ಸಂಸ್ಥೆಗೆ ಎಲ್ಲಾ ಕಡೆಯಿಂದ ಬಂದಿರೋಂತಹ ಅವಾರ್ಡ್ಗಳೇ ಸಾಕ್ಷಿಯಾಗಿದೆ. ಆಂಧ್ರದ ಗವರ್ನರ್ ಇಂದ ಪ್ರೌಡ್ ಆಫ್ ನೇಷನ್ ಅನ್ನಂತ ಒಂದು ಅವಾರ್ಡ್ ನಮ್ಮ ಸಂಸ್ಥೆಯ MDಗೆ ಬಂದಿದೆ. ಕರ್ನಾಟಕದ ವಿಜಯ ಸಂಕೇಶ್ವರ್ ಅವರ ಕಡೆಯಿಂದ ಅವರ ಮಗ ಆನಂದ್ ಸಂಕೇಶ್ವರ್ ಅವರು ಕೂಡ ಅವರ ಸಂಸ್ಥೆಯ ವತಿಯಿಂದ ವಿಜಯ ರತ್ನ ಅವಾರ್ಡ್ ಕೊಟ್ಟಿದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲಿ ರಾಜೀವ್ ಗಾಂಧಿ ಐಕಾನ್ ಅವಾರ್ಡ್ ಬಂದಿರತಕ್ಕಂತ ಸಂಸ್ಥೆ. ಬೆಸ್ಟ್ ಬ್ರ್ಯಾಂಡ್ ಆಫ್ ದಿ ಇಯರ್ ಅನ್ನುವಂತಹ ಅವಾರ್ಡು ಈ ಸಂಸ್ಥೆಗೆ ಬಂದಿದೆ. ದುಬೈಯಲ್ಲೂ ಕೂಡ ಬೆಸ್ಟ್ ವೆಲ್ನೆಸ್ ಬ್ರ್ಯಾಂಡ್ ಅಂತ ಹೇಳಿ ಅವಾರ್ಡ್ ಬಂದಿದೆ. ಲಂಡನ್ ಪಾರ್ಲಿಮೆಂಟ್ ಅಲ್ಲಿ ಕಳೆದ ಸೆಪ್ಟೆಂಬರ್ 26, 2025 ಅಲ್ಲಿ ಬೆಸ್ಟ್ ವೆಲ್ನೆಸ್ ಬ್ರ್ಯಾಂಡ್ ಅಂತ ಹೇಳಿ ಅಲ್ಲಿನ ಹೌಸ್ ಆಫ್ ಲಾರ್ಡ್ಸ್ ಡಿಕ್ಲೇರ್ ಮಾಡಿದೆ. ಹೌಸ್ ಆಫ್ ಲಾರ್ಡ್ಸ್ ಅಂದ್ರೆ ನಮ್ಮ ರಾಜ್ಯಸಭಾ ತರ ಪಾರ್ಲಿಮೆಂಟಿನ ಒಂದು ಅಂಗ.
ಅಂತಲ್ಲಿ ಕೂಡ ಅವಾರ್ಡ್ ಕೊಡ್ಬೇಕಾದ್ರೆ ಯಾಕೆ ಸರ್ ಚಿಕ್ಕಮಂಗ್ಳೂರ್ನಲ್ಲಿ ಇರ್ತಕ್ಕಂಥ ಸಂಸ್ಥೆಗೆ ಅಲ್ಲಿ ಅವಾರ್ಡ್ ಕೊಡ್ತಾರೆ, ಬ್ರ್ಯಾಂಡು ಅಂತ ಒಂದು ಒಳ್ಳೆ ಬ್ರ್ಯಾಂಡ್ ಅಲ್ಲದೆ ಹೋದ್ರೆ ಅವಾರ್ಡ್ ಕೊಡ್ತಾರ? ಅದೇ ರೀತಿ ಸಿಂಗಪುರಲ್ಲೂ ಕೂಡ ಈ ಸಂಸ್ಥೆಗೆ ಅವಾರ್ಡ್ ಬಂದಿದೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಂಸ್ಥೆ ಒಳ್ಳೇದಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇರ್ತಕ್ಕಂತಹ ಆಧಾರಗಳು. ಸಂಸ್ಥೆ 7 ವರ್ಷದಲ್ಲಿ ಇಷ್ಟೆಲ್ಲ ಅವಾರ್ಡ್ ತಗೊಂಡಿದೆ ಅಂತ ಹೇಳಿದ್ರೆ ಸಂಸ್ಥೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ? ಚೆನ್ನಾಗಿರೋ ಸಂಸ್ಥೆಗೆ ಸೇರುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿದಕ್ಕೆ ನೀವು ಖುಷಿ ಇದ್ರೆ ಚಪ್ಪಾಳೆ ತಟ್ಟಬೇಕು. ಸಂಸ್ಥೆ ಚೆನ್ನಾಗಿದೆ, ಪ್ರಾಡಕ್ಟ್ಸ್ಗಳು ಚೆನ್ನಾಗಿದೆ ಅನ್ಲಿಕ್ಕೆ ಇಲ್ಲಿ ಎಷ್ಟೋ ಜನ ಬಂದು ಅವರಿಗೆ ಯಾವ ರೀತಿ ಆರೋಗ್ಯ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರಾಡಕ್ಟ್ಸ್ ಬಗ್ಗೆ ಏನು ಡೌಟ್ ಇಲ್ಲ. ಕಂಪನಿಯಿಂದ ಪ್ರಾಡಕ್ಟ್ಸ್ ಚೆನ್ನಾಗಿದೆ, ಕಂಪನಿ ಚೆನ್ನಾಗಿದೆ, ಅದಾದ್ಮೇಲೆ ನಿಮ್ಮ ಲೀಡರ್ಸ್ಗಳು ಚೆನ್ನಾಗಿರ್ಬೇಕು. ನಿಮ್ಮ ಲೀಡರ್ಸ್ಗಳು ಇವತ್ತು ಅನಿವಾರ್ಯ ಕಾರಣದಿಂದ ನಿಮಗೆ ನಮ್ಮ ಟಾಪ್ ಲೀಡರ್ ಕಾಣ್ತಾ ಇಲ್ಲ, ಬಟ್ ಇಲ್ಲಿ ಬಂದಂತ ಲೀಡರ್ಸ್ಗಳು ಏನೆಲ್ಲ ಮಾತುಗಳನ್ನು ಆಡಿದ್ರು ಅವ್ರನ್ನ ನೋಡಿದ್ರೆ ನಿಮ್ ಲೀಡರ್ಸ್ ಚೆನ್ನಾಗಿದ್ದಾರೆ ಅನ್ಸತ್ತು, ಚೆನ್ನಾಗಿಲ್ಲ ಅನ್ಸ್ತಾರ? ನೋಡಿ, ಎಕ್ಸ್ಪ್ರೆಸ್ ಯಾರೋ ಒಂದು ಇಬ್ಬರಿಗೆ ಅನಿಸಿದೆ ಚೆನ್ನಾಗಿದ್ದಾರೆ ಅಂತ. ನೆಕ್ಸ್ಟು ನಿಮಗೆ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಸಿಗ್ಬೇಕಾದ್ರೆ ನೀವು ಚೆನ್ನಾಗಿರ್ಬೇಕು. ನೀವು ಚೆನ್ನಾಗಿದ್ದೀರೋ ಇಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇವತ್ತು ಹೊಸದಾಗಿ ಬಂದವರು ಯಾರಿದ್ದೀರಾ? ನಿಮಗೆ ಈ ಬಿಸ್ನೆಸ್ ಇಷ್ಟ ಆಗಿದ್ರೆ, ಬಿಸ್ನೆಸ್ ಇಷ್ಟ ಆಗಿರ್ಬೋದು, ಪ್ರಾಡಕ್ಟ್ಸ್ ಇಷ್ಟ ಆಗಿರ್ಬೋದು, ಅಂಥವ್ರು ವೇದಿಕೆಗೆ ಬರ್ಬೋದಾ? ನಿಮ್ಮ ಹತ್ರ ಏನು ದುಡ್ಡು ಕೇಳಲ್ಲ, ನಿಮ್ಮ ಹತ್ರ ಏನು ದುಡ್ಡು ಕೇಳಲ್ಲ, ಯಾರು ಒತ್ತಾಯ ಮಾಡಿ ಕಳಿಸ್ಬೇಡಿ.